ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಕಪ್ಪ ರೊಟ್ಟಿ ಮಾಡ್ತಿದ್ದೀನಿ. ಕಪ್ಪ ರೊಟ್ಟಿ ಅಂದರೆ ಕೆಲವರು ಅದಕ್ಕೆ ಓಡ್ ದೋಸೆ ಹೇಳ್ತಾರೆ, ಕೆಲವರು ಉಪ್ಪು ದೋಸೆ ಹೇಳ್ತಾರೆ. ನಮ್ಮೂರಲ್ಲಿ ಕಪ್ಪ ರೊಟ್ಟಿ ಅಂತೀವಿ. ಇದನ್ನ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾರೆ. ಕಾಣಿಸ್ಲಿಕ್ಕಿಲ್ಲ ಅಂದರೆ ನಾನು ಸ್ವಲ್ಪ ಹೊತ್ತಿಗಿಂತ ಮುಂಚೆ ಅಕ್ಕಿನ ನೆನೆಸಿಟ್ಟು ಅಕ್ಕಿಗೆ ತೆಂಗಿನಕಾಯಿ ಹಾಕಿ ರುಬ್ಬಿಟ್ಟಿದ್ದೀನಿ. ಇದು ತೆಂಗಿನಕಾಯಿನ ಹಾಕಿ ರುಬ್ಬಿಟ್ಟಿರೋದು. ಆಲ್ರೆಡಿ ಒಂದು ಹಾಕಿದ್ದೇನೆ, ಒಂದು ಸಲದ್ದು ಅದು ಬೇಯ್ತಾ ಇದೆ. ನೋಡಿ, ಈ ಥರ ಬರುತ್ತೆ. ಕಾಣಿಸ್ತಿದೆಯಾ? ಇನ್ನು ಇದನ್ನ ತೆಗಿಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿನೂ. ಬರೀ ಅಕ್ಕಿ ತೆಂಗಿನಕಾಯಿ ಹಾಕಿ ಕಡ್ದಿಟ್ರೆ ಆಯಿತು. ಕಡ್ದು ಕೂಡ ಇಡಲಿಕ್ಕಿಲ್ಲ, ಆವಾಗವಾಗಲಿ. ನಾನು ಇವಾಗಷ್ಟೇ ಕಡ್ದು ತವ ಅಂದರೆ ಅದು ಮಣ್ಣಿನ ಪಾತ್ರೆ, ಅದಕ್ಕೆ ಹಾಕಿದೆ. ಬೇಗನೆ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಇದು. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಸ್ವಲ್ಪ ನೋಡಲಿಕ್ಕೆ ಆಪಮ್ ಥರನೇ ಇರುತ್ತೆ, ಬಟ್ ಆಪಮ್ ಅಲ್ಲ. ನಿಮಗೆ ಇಷ್ಟ ಆಗಿದ್ದರೆ ಈ ವ್ಲಾಗ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಪ್ಲೀಸ್.